ಕೊರೋನಾ ಮಹಾಮಾರಿ ಒಂದು ಬೋಗಸ್ ರೋಗ. ಸರ್ಕಾರ ವೈದ್ಯರಿಗೆ ಓಪನ್ ಚಾಲೆಂಜ್ ಹಾಕಿದ್ದಾರೆ ಸ್ವಾಮೀಜಿ. ಓಪನ್ ಚಾಲೆಂಜ್ ಹಾಕಿದ್ದಾರೆ ಸ್ವಾಮೀಜಿ. ಈ ಕೊರೋನಾ ಮಹಾಮಾರಿ ಅನ್ನೋದು ಇದು ಬೋಗಸ್ ರೋಗ ಇದು ಅಂತ ಹೇಳಿದ್ದಾರೆ. ಬಳ್ಳಾರಿ ಭಾಗದ ಪ್ರಭಾವಿ ಸ್ವಾಮೀಜಿ ಓಪನ್ ಚಾಲೆಂಜ್ ಅನ್ನು ಹಾಕಿದ್ದಾರೆ. ನಾನು ಸರ್ಕಾರಕ್ಕೆ ಮತ್ತು ವೈದ್ಯರಿಗೆ ಸವಾಲು ಹಾಕ್ತೇನೆ ಈ ವಿಚಾರವಾಗಿ, ಕೋವಿಡ್ ವಿಚಾರವಾಗಿ. ಕೊರೋನಾ ಒಂದು ಸುಳ್ಳಿನ ರೋಗ. ನಾನು ಎಲ್ಲರಿಗೂ ಸವಾಲು ಹಾಕ್ತೇನೆ, ಇದು ಸುಳ್ಳು ಅಂತ ಹೇಳಿದ್ದಾರೆ. 100 ಜನ ಕೊರೋನಾ ರೋಗಿಗಳ ಜೊತೆಯಲ್ಲಿ ಇದ್ದು ಬರ್ತೀನಿ ನಾನು. 100 ಜನ ಕೊರೋನಾ ರೋಗಿಗಳ ಜೊತೆಯಲ್ಲಿ ಇದ್ದು ಬರ್ತೇನೆ. ಬಳ್ಳಾರಿಯಲ್ಲಿ ಕಲ್ಯಾಣ ಮಠದ ಕಲ್ಯಾಣ ಸ್ವಾಮೀಜಿ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಸಮಾಜಕ್ಕೆ ಹೆದರಿ ಮಾಸ್ಕ್ ಹಾಕಿರುವೆ ಹೊರತು ರೋಗಕ್ಕೆ ಹೆದರಿ ಅಲ್ಲ. ಇನ್ನು ಮುಂದೆ ಯಾರು ಮಾಸ್ಕ್ ಹಾಕಬೇಡಿ, ಧೈರ್ಯದಿಂದ ಇರಬೇಕು ಅಂತ ಹೇಳಿದ್ದಾರೆ. ಕೊರೋನಾ ಇರುವಾಗಲೇ ಮಹಾರಾಷ್ಟ್ರ, ಬೆಂಗಳೂರು ಸುತ್ತಾಡಿದ್ದೇನೆ ನಾನು. ಕೊರೋನಾ ರೋಗ ಅನ್ನೋದೇ ಸುಳ್ಳು, ಯಾರೂ ಹೆದರೋದು ಬೇಡ ಅಂತ ಸ್ವಾಮೀಜಿ ಹೇಳಿದ್ದಾರೆ. ದುಡ್ಡು ಹೊಡೆಯೋಕೆ ಈ ರೋಗವನ್ನ ವೈಭವೀಕರಿಸಲಾಗಿದೆ. ಪ್ರಧಾನಿಯಿಂದ ಗ್ರಾಮ ಪಂಚಾಯತ್ ಸದಸ್ಯನವರೆಗೂ ಕೂಡ ಬೋಗಸ್ ರೋಗದ ಬಗ್ಗೆ ಹೇಳ್ತಾರೆ. ಓಪನ್ ಚಾಲೆಂಜ್ ಮಾಡ್ತೇನೆ ನಾನು, 100 ಜನ ಕೊರೋನಾ ರೋಗಿಗಳ ಜೊತೆಗೆ ಇದ್ದು ಬರ್ತೇನೆ ಅಂತ ಹೇಳಿದ್ದಾರೆ. ನಾನು ಕೊರೋನಾ ಚೆಕಪ್ ಮಾಡಬೇಡ್ರಿ, ನಾನು ಬದುಕಿರ್ತೀನಿ. ವಿಶ್ವಾಸ ಬಹಳ ಮುಖ್ಯ ಮನುಷ್ಯನಿಗೆ, ಧೈರ್ಯ ಬಹಳ ಮುಖ್ಯ ಮನುಷ್ಯನಿಗೆ. ನೀವು ಧೈರ್ಯ ಕಳ್ಕೊಂಡ್ರೆ ಯಾವ ಡಾಕ್ಟ್ರು ಏನು ಮಾಡೋದಿಲ್ಲ, ಯಾವ ಔಷಧಿನೂ ಏನು ಮಾಡೋದಿಲ್ಲ. ಕೋಟಿ ಇಂಜೆಕ್ಷನ್ ಚುಚ್ಚಿದ್ರು ನೀವು ಧೈರ್ಯ ಕಳ್ಕೊಂಡ್ರೆ ಏನು ಮಾಡಕ್ ಬರ್ತೈತ್ರಿ? ನೀವು ಉಂಡು ಸುಮ್ಮನೆ ಕುಂತ್ರ ಬರೀ ಟಿವಿ ನ್ಯೂಸು ಆ ನ್ಯೂಸು ಕೇಳ್ಕೊಂಡು ತೆಲೆಗೆ ಹೋಗಿಟ್ಕೊಂಡ್ರೆ ನೀವು ಧೈರ್ಯ ಎಲ್ಲಿ ಬರ್ಬೇಕು? ನಾನು ಕೊರೋನಾ ಚೆಕಪ್ ಮಾಡಬೇಡ್ರಿ, ನಾನು ಬದುಕಿರ್ತೀನಿ. ವಿಶ್ವಾಸ ಬಹಳ ಮುಖ್ಯ ಮನುಷ್ಯನಿಗೆ, ಧೈರ್ಯ ಬಹಳ ಮುಖ್ಯ ಮನುಷ್ಯನಿಗೆ. ನೀವು ಧೈರ್ಯ ಕಳ್ಕೊಂಡ್ರೆ ಯಾವ ಡಾಕ್ಟ್ರು ಏನು ಮಾಡೋದಿಲ್ಲ, ಯಾವ ಔಷಧಿನೂ ಏನು ಮಾಡೋದಿಲ್ಲ. ಕೋಟಿ ಇಂಜೆಕ್ಷನ್ ಚುಚ್ಚಿದ್ರು ನೀವು ಧೈರ್ಯ ಕಳ್ಕೊಂಡ್ರೆ ಏನು ಮಾಡಕ್ ಬರ್ತೈತ್ರಿ? ನೀವು ಉಂಡು ಸುಮ್ಮನೆ ಕುಂತ್ರ ಬರೀ ಟಿವಿ ನ್ಯೂಸು ಆ ನ್ಯೂಸು ಕೇಳ್ಕೊಂಡು ತೆಲೆಗೆ ಹೋಗಿಟ್ಕೊಂಡ್ರೆ ನೀವು ಧೈರ್ಯ ಎಲ್ಲಿ ಬರ್ಬೇಕು?